ರೈತರು ನಿಮ್ಮ ಜಮೀನಿನಲ್ಲಿ ಕೃಷಿ ಹೊಂಡ ಮಾಡಿಸಿಕೊಂಡಿದ್ರೆ ಕಡ್ಡಾಯವಾಗಿ ತಂತಿ ಬೇಲಿಯನ್ನ ಅಳವಡಿಸಬೇಕು ಎಂದು ನಾಯಕನಹಟ್ಟಿ ಕೃಷಿ ಇಲಾಖೆ ಅಧಿಕಾರಿ ಮಂಜುನಾಥ್ ರೈತರಿಗೆ ಮನವಿ ಮಾಡಿಕೊಂಡರು. ಪಟ್ಟಣದ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಜಾತ್ರಾ ಪ್ರಯುಕ್ತ ರಾಜಹಟ್ಟಿ ಶಾಲೆ ಮುಂಭಾಗದಲ್ಲಿ ಕೃಷಿ ಇಲಾಖೆ ವತಿಯಿಂದ ಕೃಷಿ ಹೊಂಡ ನಿರ್ಮಾಣ ಮಾಡಿದ್ರು. ನಂತರ ಸುದ್ದಿಗಾರ ನೀಡುತ್ತೇವೆಂದರೊಂದಿಗೆ ಮಾತನಾಡಿದರು. ಕೃಷಿ ಇಲಾಖೆ ವತಿಯಿಂದ ಕೃಷಿ ಭಾಗ್ಯ ಅನುಷ್ಠಾನ ಮಾಡಿದ್ದೇವೆ. ಯೋಜನೆಯ ಉದ್ದೇಶವೇನೆಂದರೆ ಮಳೆಯ ನೀರನ್ನ ಕಟಾವು ಮಾಡಿ ಕೃಷಿ ಹೊಂಡದಲ್ಲಿ ಶೇಖರಣೆ ಮಾಡಿ ಕೃಷಿ ಹೊಂಡ ನಿರ್ಮಾಣಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 90% ಸಹಾಯಧನ ನೀಡುತ್ತೇವೆ. ಟ್ಯಾಟಬಲ್ ಶೇಕಡಾ 80ರಿಂದ 90% ರಿಯಾಯಿತಿ ದರದಲ್ಲಿ ನೀಡುತ್ತೇವೆ. ರೈತರು ಕಡ್ಡಾಯವಾಗಿ ತಂತಿ ಮೇಲೆ ಅಳವಡಿಸದೆ ಹೋದರೆ ಮಕ್ಕಳು, ಹೆಂಗಸರು, ದನಕರುಗಳು ಸಾವುಗಳನ್ನು ಸಂಭವಿಸಬೇಕಾಗುತ್ತದೆ ಎಂದು ರೈತರಿಗೆ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಹರೀಶ್ NKS TV4 ನಾಯಕನಹಟ್ಟಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕೃಷಿ ಇಲಾಖೆ ವತಿಯಿಂದ ಕೃಷಿ ಭಾಗ್ಯ ಯೋಜನೆಯನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ಈ ಒಂದು ಕೃಷಿ ಭಾಗ್ಯ ಯೋಜನೆಯ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಮಳೆ ನೀರನ್ನು ನಾವು ಕಟಾವು ಮಾಡಿ ಕೃಷಿ ಹೊಂಡದಲ್ಲಿ ಶೇಖರಣೆಯನ್ನು ಮಾಡಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಲಘು ನೀರಾವರಿ ಘಟಕಗಳ ಮೂಲಕ ಬೆಳೆಗಳಿಗೆ ಹಾಯಿಸ್ತಕ್ಕಂಥದ್ದು ಈ ಒಂದು ಉದ್ದೇಶ ಆಗಿರುತ್ತೆ. ಈ ಒಂದು ಯೋಜನೆ ಅಡಿಯಲ್ಲಿ ನಾವು ಕೃಷಿ ಹೊಂಡ ನಿರ್ಮಾಣಕ್ಕೆ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಈ ಒಂದು ವರ್ಗದವರಿಗೆ ಶೇಕಡಾ 90% ಸಹಾಯಧನ ನೀಡ್ತೇವೆ. ಅದೇ ರೀತಿಯಾಗಿ ಮತ್ತು ಸಾಮಾನ್ಯ ವರ್ಗದವರಿಗೆ ಶೇಕಡಾ 80% ಸಹಾಯಧನವನ್ನು ನೀಡ್ತೇವೆ. ನೀವು ಇಲ್ಲಿ ನೋಡ್ಬೋದು. ಏನು ಕ್ಯಾಚ್ಮೆಂಟು ಈ ಒಂದು ಪ್ರದೇಶದಿಂದ ಬಂದಂಥ ನೀರು ನಮ್ಮ ಹೂಳು ಬೋನಲ್ಲಿ ನೀರನ್ನು ತುಂಬಿ ನಾವು ಟಾರ್ಪಲ್ ಹಾಕಿರ್ತಕ್ಕಂಥ ಒಂದು ಕೃಷಿ ಹೊಂಡಕ್ಕೆ ನೀರನ್ನು ಸೇರ್ತದೆ. ಸೊ ಈ ಒಂದು ಟಾರ್ಪಲ್ ಕೂಡ ನಾವು ಶೇಕಡಾ 80 ಮತ್ತು 90% ರಿಯಾಯಿತಿ ದರದಲ್ಲಿ ನಾವು ರೈತರಿಗೆ ವಿತರಣೆಯನ್ನು ಮಾಡ್ತೇವೆ, ಸಾಮಾನ್ಯ ಮತ್ತು SCP TSP ವರ್ಗದವರಿಗೆ. ಸೊ ಇಲ್ಲಿ ಶೇಖರಣೆಯಾದಂಥ ನೀರು ನಮ್ಮ ಇಲಾಖೆ ಒಂದು ಕಾರ್ಯಕ್ರಮದಲ್ಲಿ PMKSYMI ಮತ್ತು ಅಟಲ್ ಭುಜಲ್ ಈ ಒಂದು ಯೋಜನೆಯಲ್ಲಿ ನಾವು ಲಘು ನೀರಾವರಿ ಘಟಕಗಳಾದಂಥ ಸ್ಪ್ರಿಂಕ್ಲರ್ ಸೆಟ್ಟನ್ನು ನಾವು ವಿತರಣೆ ಮಾಡ್ತೇವೆ. ಆ ಒಂದು ನೀರನ್ನು ಸ್ಪ್ರಿಂಕ್ಲರ್ಸ್ನ ಮುಖಾಂತರ ಬೆಳೆಗಳಿಗೆ ಹಾಯಿಸ್ಕೊಂಡು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪ್ರೊಟೆಕ್ಟಿವ್ ಇರಿಗೇಷನ್ ಮಾಡಲಿಕ್ಕೆ ಉಪಯೋಗ ಮಾಡಿಕೊಂಡು ಬೆಳೆಯನ್ನು ಬೆಳಿಬೋದು. ಏನು ನಮ್ಮ ಈ ಒಂದು ಭಾಗ ಏನಿದೆ ಅತ್ಯಂತ ಕಡಿಮೆ ಮಳೆ ಬೀಳ್ತಕ್ಕಂಥ ಒಂದು ಪ್ರದೇಶ. ಈ ಒಂದು ಪ್ರದೇಶದಲ್ಲಿ ಬಿದ್ದಂಥ ಮಳೆ ನೀರನ್ನೇ ಶೇಖರಣೆಯನ್ನು ಮಾಡಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮಳೆ ನೀರನ್ನು ಉಪಯೋಗ ಮಾಡಿಕೊಂಡು ಬೆಳೆಯನ್ನು ಬೆಳಿಲಿಕ್ಕೆ ಈ ಒಂದು ಯೋಜನೆಯಲ್ಲಿ ಅವಕಾಶ ಆಗುತ್ತೆ. ಯಾರಾದರೂ ಆ ರೀತಿ ಇಂಟ್ರೆಸ್ಟ್ ಇದ್ದಂಥವರು ನಮ್ಮ ಒಂದು ಇಲಾಖೆಗೆ SCP TSP ಮತ್ತು ಸಾಮಾನ್ಯ ವರ್ಗದಂಥ ರೈತರು ಅರ್ಜಿಯನ್ನು ಕೊಟ್ಟರೆ ಮುಂದಿನ ನಿರ್ಮಾಣಗಳಲ್ಲಿ 26-27 ಸಾಲಿನಲ್ಲಿ ಕೃಷಿ ಭಾಗ್ಯ ಯೋಜನೆಯಲ್ಲಿ ಅವ್ರನ್ನ ಕನ್ಸಿಡರ್ ಮಾಡ್ಕೊಂಡು ಅವರಿಗೆ ನಾವು ಈ ರೀತಿ ಮಾಡ್ಕೊಡತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತೇವೆ. ಕೃಷಿ ಹೊಂಡ ಈ ಒಂದು ಕೃಷಿ ಭಾಗ್ಯ ಯೋಜನೆಯಲ್ಲಿ ಕೃಷಿ ಹೊಂಡ ಮಾಡ್ಕೊಂಡಂಥ ರೈತರು ಕಡ್ಡಾಯವಾಗಿ ಏನು ಈ ಕೃಷಿ ಹೊಂಡ ಸುತ್ತ ತಂತಿ ಬೇಲಿ ನಿರ್ಮಾಣ ಮಾಡ್ಕೊಳ್ಳೇಬೇಕು. ಏನಕ್ಕಪ್ಪ ಅಂತಂದರೆ ಈ ಟಾರ್ಪಲ್ ಹಾಕಿದಂಥ ಒಂದು ಕೃಷಿ ಹೊಂಡ ಏನಿದೆ ಅದು ತುಂಬ ಜಾರುವಿಕೆ ಜಾಸ್ತಿ ಇರ್ತದೆ, ಸರಿನಾ? ನಾವು ಟಾರ್ಪಲ್ ಆಗದೆ ಇರ್ತಕ್ಕಂಥ ಕೃಷಿ ಹೊಂಡಕ್ಕೂ ಮತ್ತು ಟಾರ್ಪಲ್ ಹಾಕಿರ್ತಕ್ಕಂಥ ಕೃಷಿ ಹೊಂಡಕ್ಕೂ ವ್ಯತ್ಯಾಸ ಏನಪ್ಪ ಅಂತಂದರೆ ಈ ಒಂದು ಟಾರ್ಪಲ್ ಹಾಕಿದಾಗ ನಾವು ಅಲ್ಲಿ ಸುತ್ತ ಕೃಷಿ ಹೊಂಡ ಸುತ್ತಮುತ್ತ ಹೋದಾಗ ಅತ್ಯಂತ ಜಾರ್ತಕ್ಕಂಥ ಒಂದು ಸಂಭವ ಹೆಚ್ಚಿರ್ತದೆ. ಈ ಒಂದು ಟಾರ್ಪಲ್ ಹಾಕಿರ್ತಕ್ಕಂಥ ಕೃಷಿ ಹೊಂಡದಲ್ಲಿ ಅದು ಹೆಚ್ಚು ಅವಘಡಗಳು ಸಂಭವಿಸ್ತಕ್ಕಂಥದ್ದು ಹಿಂದೆ ನಾವು ನ್ಯೂಸ್ ಪೇಪರ್ಗಳಲ್ಲಿ ಮತ್ತು ಮಾಸ್ ಮೀಡಿಯಾಗಳಲ್ಲಿ ನೋಡುತ್ತೇವೆ. ಈ ಒಂದು ವಿಚಾರವಾಗಿ ಸುತ್ತ ತಂತಿ ಬೇಲಿ ನಿರ್ಮಾಣ ಮಾಡಿಕೊಂಡ್ರೆ ರೈತರ ಒಂದು ಒಳ್ಳೆಯ ಗುಣಮಟ್ಟದ ತಂತಿ ಬೇಲಿ ಹಾಕ್ಕೊಂಡು ನಿರ್ಮಾಣ ಮಾಡಿಕೊಂಡ್ರೆ ಅದಕ್ಕೂ ಕೂಡ ನಾವು ಸಾಮಾನ್ಯ ವರ್ಗದವರಿಗೆ 40% ಮತ್ತು SCP TSP ವರ್ಗದವರಿಗೆ ಶೇಕಡಾ 50% ಸಬ್ಸಿಡಿಯನ್ನು ಕೊಡ್ತೇವೆ. ಇದರಿಂದ ಏನಾಗುತ್ತೆ, ಅದು ದನ ಕರುಗಳು ಮತ್ತು ಹೆಂಗಸರು ಮಕ್ಕಳುಗಳು ಏನಾದರೂ ಅಲ್ಲಿ ಕೃಷಿ ಹೊಂಡಕ್ಕೆ ಬಿದ್ದು ಅವಘಡ ಆಗ್ತಕ್ಕಂಥದ್ದು ತಪ್ಪುತ್ತೆ. ಹಾಗಾಗಿ ಈ ಒಂದು ಕೃಷಿ ಭಾಗ್ಯ ಯೋಜನೆಯಲ್ಲಿ ಮಾಡ್ತಕ್ಕಂಥ ಕೃಷಿ ಹೊಂಡಗಳಿಗೆ ಕಂಪಲ್ಸರಿಯಾಗಿ ನಾವು ತಂತಿ ಬೇಲಿ ನಿರ್ಮಾಣ ಮಾಡಿಕೊಳ್ಳೇಬೇಕು. ಇದನ್ನು ಕೂಡ ನಾವು ರೈತರ ಗಮನಕ್ಕೆ ಈ ಒಂದು ಸಂದರ್ಭದಲ್ಲಿ ತರಲಿಕ್ಕೆ ಇಚ್ಛೆ ಪಡ್ತೇನೆ. ಅಂದರೆ ಕೃಷಿ ಹೊಂಡಕ್ಕೆ ಮಾತ್ರ ಯಾಕೆಂತಂದ್ರೆ ಯಾರು ಕೂಡ ಹೊರಗಡೆ ಹೋಗಿ ಅಚಾನಕ್ ಆಗಿ ಬೀಳಬಾರ್ದು ಅಥವಾ